ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ತೆಗೆದುಕೊಂಡು ವಿತ್ ದಿಸ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಥವಾ ಬೇರೆ ಬೇರೆ ಆಪ್ಷನ್ ಎಂಟ್ರಿ ಲಿಸ್ಟ್ಗಳನ್ನು ತೆಗೆದುಕೊಂಡು ಯಾರಿಗೆ ಚಾಯ್ಸ್ 3 ಒಳ್ಳೆಯದು ಅಂತ ಡಿಸ್ಕಸ್ ಮಾಡೋಣ. ನೋಡಿ, ಚಾಯ್ಸ್ 2 ಬೆಸ್ಟ್ ಚಾಯ್ಸ್ ಅಂತ ನಾವು ಹೇಳ್ತೀವಿ. ಆದರೆ ಕೆಲವೊಬ್ಬರಿಗೆ ಚಾಯ್ಸ್ 2 ಬೆಸ್ಟ್ ಚಾಯ್ಸ್ ಆಗಿರೋದಿಲ್ಲ, ಅವ್ರಿಗೆ ಚಾಯ್ಸ್ 3ನೇ ಬೆಸ್ಟ್ ಚಾಯ್ಸ್ ಆಗ್ತದೆ. ಯಾವ ರೀತಿ? ಈಗ ನೀವು ಚಾಯ್ಸ್ 2 ಏನಾದರೂ ಸಿಲೆಕ್ಟ್ ಮಾಡಿದರೆ ನಿಮಗೆ ಅದೇ ಕಾಲೇಜು ಕೋರ್ಸು ಸಿಕ್ಕು ನಿಮಗೆ ಎಷ್ಟೇ ರೌಂಡ್ ನಡೆದರೂ ಕೂಡ, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ನಡೆದರೂ ಕೂಡ ಮೇಲಿನ ಕಾಲೇಜುಗಳು ಸಿಗದೆ ಹೋಗ್ಬೋದು. ಯಾವ ರೀತಿ ಅನ್ನೋದನ್ನು ಇಲ್ಲಿ ಈ ಒಂದು ಆಪ್ಷನ್ ಲಿಸ್ಟ್ ಮೂಲಕ ನಾನು ನಿಮ್ಗೆ ಹೇಳ್ತೀನಿ. ಈಗ ನೋಡಿ, ಈ ವಿದ್ಯಾರ್ಥಿಯ ಒಂದು ಹೆಸರು, ನಾನು ಮಾಡಿದ್ದೀನಿ ಅವರ ಪ್ರೈವಸಿ ಸಲುವಾಗಿ. ಈ ವಿದ್ಯಾರ್ಥಿ 2A ಕ್ಯಾಟಗರಿ ಮತ್ತು ಇವರ ರ್ಯಾಂಕು ನಾನು ಎಕ್ಸಾಕ್ಟ್ ರ್ಯಾಂಕ್ ಹೇಳೋದಿಲ್ಲ, 18,000 ಅಂತ ತಿಳ್ಕೊಳ್ಳಿ. ಸ್ವಲ್ಪ ಒಂದು 10-20 ಏನೋ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, 18,000 ಅಂತ ತಿಳ್ಕೊಳ್ಳಿ. ಕ್ಯಾಟಗರಿ ಯಾವುದು? 2A ಕ್ಯಾಟಗರಿ. ಈಗ ಇವರು ಏನು ಹಾಕ್ಕೊಂಡಿದ್ದಾರೆ? ಫಸ್ಟ್ಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AIML RV ಕಾಲೇಜಲ್ಲಿ, ಮತ್ತು CS ಹಾಕಿದ್ದಾರೆ, CS ಸೈಬರ್ ಸೆಕ್ಯೂರಿಟಿ ಹಾಕಿದ್ದಾರೆ, CS ಡಾಟಾ ಸೈನ್ಸ್ ಹಾಕಿದ್ದಾರೆ, ಮತ್ತು ENC ಹಾಕಿದ್ದಾರೆ. ನೋಡಿ, ಇಲ್ಲಿ ಕೆಳಗಡೆ ನಾವು ನೋಡಿದಾಗ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಾಟಾ ಸೈನ್ಸು ಮತ್ತು ENC ಮತ್ತು RV ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ವರೆಗೆ ಹಾಕಿದ್ದಾರೆ. RV ಕಾಲೇಜಲ್ಲಿ ಟಾಪ್ ಕಾಲೇಜ್ ಅಂತ. ಆಮೇಲೆ PS ರಿಂಗ್ ರೋಡ್ ಕ್ಯಾಂಪಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, AIML ಮತ್ತು ENC ಹಾಕಿದ್ದಾರೆ. ಮತ್ತು ಎಲೆಕ್ಟ್ರಿಕಲ್ ಕೂಡ ಹಾಕಿದ್ದಾರೆ, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕೂಡ ಹಾಕಿದ್ದಾರೆ PSನಲ್ಲಿ. ನಂತರ BMSನಲ್ಲಿ ENC ಹಾಕಿದ್ದಾರೆ. ನೋಡಿ, ಇದು BMS 03 ಅಂದರೆ ಏಡೆಡ್ ಕಾಲೇಜು. ಏಡೆಡ್ ಕಾಲೇಜ್ನಲ್ಲಿ ಇರುವಂಥ ENC ಮತ್ತು ಎಲೆಕ್ಟ್ರಿಕಲ್ ಇವಕ್ಕೂ ಕೂಡ ತುಂಬ ಕಾಂಪಿಟೇಷನ್ ಇದೆ, ಯಾಕಂದರೆ ಫೀಸು ಕಡಿಮೆ ಇದೆ, ಟಾಪ್ ಕಾಲೇಜು ಆದ ಕಾರಣ ನೋಡಿ ಇವಕ್ಕೂ ಕೂಡ ತುಂಬ ಕಾಂಪಿಟೇಷನ್ ಇದೆ. ಇನ್ನು BMS ಕಾಲೇಜು 048 ಕೋಡ್ ಇದ್ದಂಥ ಕಾಲೇಜು, ಅನ್ಎಡೆಡ್ ಕಾಲೇಜು. ಇಲ್ಲಿ CS, AIML ಮತ್ತು AIDS ಹಾಕಿದ್ದಾರೆ. ಮತ್ತು ನಾವು ಕೆಳಗಡೆ ನೋಡ್ತಾ ಹೋದಂತೆ ಕಂಪ್ಯೂಟರ್ ಸೈನ್ಸ್ ಬಿಸ್ನೆಸ್ ಸಿಸ್ಟಮ್ ಹಾಕಿದ್ದಾರೆ, ಡಾಟಾ ಸೈನ್ಸು, ಮತ್ತು BMS ಕಾಲೇಜ್ನಲ್ಲಿ ಸೈಬರ್ ಸೆಕ್ಯೂರಿಟಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗು, PS ಯೂನಿವರ್ಸಿಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಮತ್ತು MS ರಾಮಯ್ಯದಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ಲು ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸು, ಈ ರೀತಿ ಹಾಕ್ತಾ ಹೋಗಿದ್ದಾರೆ. ಇನ್ಫಾರ್ಮೇಷನ್ ಸೈನ್ಸು. ಮತ್ತು UVCಯಲ್ಲಿ ನೋಡಿ, UVCಯಲ್ಲಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು. ನೋಡಿ, ನಾನು ಈಗಾಗಲೇ ಹೇಳಿದಂತೆ 3A ಕ್ಯಾಟಗರಿ 18,000 ರ್ಯಾಂಕು. ಇವರಿಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ UVCಯಲ್ಲಿ ಈಗ ಅಲಾಟ್ ಆಗಿದೆ ಫಸ್ಟ್ ರೌಂಡ್ನಲ್ಲಿ. ಈಗ ನಾವೆಲ್ಲ ನೋಡಿದ್ವು, ಎಲ್ಲ ಟಾಪ್ ಕಾಲೇಜ್ MS RIT ಹಾಕಿದ್ದಾರೆ, PES ಹಾಕಿದ್ದಾರೆ, BMS ಹಾಕಿದ್ದಾರೆ, BMS ಏಡೆಡ್ಡು ಅನ್ಎಡೆಡ್ಡು ಹಾಕಿದ್ದಾರೆ, ಮತ್ತು ರಿಂಗ್ ರೋಡ್ PES ಹಾಕಿದ್ದಾರೆ, RV ಕಾಲೇಜ್ ಹಾಕಿದ್ದಾರೆ. ಇವೆಲ್ಲ ಟಾಪ್ ಕಾಲೇಜಲ್ಲಿ ಹಾಕಿದ್ದಾರೆ. ಇವರ ಒಂದು 18,000 ರ್ಯಾಂಕಿಗೆ ಇಲ್ಲಿ ನಮಗೆ ಯಾವುದೇ ಒಂದು ಮೇಲಿನ ಬ್ರ್ಯಾಂಚ್ಗಳು ಅಥವಾ ಕಾಲೇಜುಗಳು ಸಿಗೋ ಸಾಧ್ಯತೆ ತುಂಬ ಕಡಿಮೆ. ಈಗ ಇವರು ಒಂದು ವೇಳೆ ಇವರಿಗೆ ಇದು ಅಲಾಟ್ ಆಗಿದೆ, ಇವರು ಈ ಒಂದು ಚಾಯ್ಸ್ 2 ತೆಗೆದುಕೊಂಡ್ರು ಅಂತ ತಿಳ್ಕೊಳ್ಳಿ. ಚಾಯ್ಸ್ 2 ನಾವು ತೆಗೆದುಕೊಂಡ್ವಿ ಅಂತ ತಿಳ್ಕೊಳ್ಳಿ ಈ ಒಂದು ಇದಕ್ಕೆ. ಅವಾಗೇನಾಗ್ತದೆ, ಇಲ್ಲಿ ಕೆಳಗಡೆ ಎಲ್ಲ ಒಂದು ದಯಾನಂದ ಸಾಗರಿಂದ ಹಿಡಿದು ನೋಡಿ ಎಷ್ಟೊಂದು ಆಪ್ಷನ್ಗಳನ್ನು ಹಾಕಿದ್ದಾರೆ. ದಯಾನಂದ ಸಾಗರ್ ಹಾಕಿದ್ದಾರೆ, PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಹಾಕಿದ್ದಾರೆ, ನಂತರ BIT ಹಾಕಿದ್ದಾರೆ, BITಯಲ್ಲಿ ಎಲ್ಲ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರ್ಯಾಂಚು, ENC ಹಾಕಿದ್ದಾರೆ, RV ಯೂನಿವರ್ಸಿಟಿ ಹಾಕಿದ್ದಾರೆ, RV ITM ಹಾಕಿದ್ದಾರೆ, ಅಲ್ಲಿ ಕೂಡ CS ಮತ್ತು ENC ಹಾಕಿದ್ದಾರೆ, BNMIT ಹಾಕಿದ್ದಾರೆ, RNSIT ಹಾಕಿದ್ದಾರೆ, ಡಾಕ್ಟರ್ ಅಂಬೇಡ್ಕರ್ ಹಾಕಿದ್ದಾರೆ. ಈ ರೀತಿ ಎಲ್ಲ ಹಾಕ್ತಾ ಹೋಗಿದ್ದಾರೆ. JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಇವೆಲ್ಲ ಹಾಕಿದ್ದಾರೆ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್, ಇಲ್ಲಿ CS, AIML ಎಲ್ಲ ಹಾಕಿದ್ದಾರೆ. ಮತ್ತು NIE ಹಾಕಿದ್ದಾರೆ, CMRIT ಹಾಕಿದ್ದಾರೆ, SJBIT ಹಾಕಿದ್ದಾರೆ. ನೋಡಿ, ಸಾಕಷ್ಟು ಇವರಿಗೆ ಸಿಗುವಂಥ ಆಪ್ಷನ್ಗಳನ್ನು ಕೂಡ ಸರ್ MUIT ಹಾಕಿದ್ದಾರೆ. ಇಲ್ಲಿ ಸುಮಾರು ಆಪ್ಷನ್ಗಳು ಇವರ ಒಂದು ರ್ಯಾಂಕು 18,000ಗೆ ಸಿಗುವಂಥ ಕಾಲೇಜುಗಳನ್ನು ಹಾಕಿದ್ದಾರೆ. ಇಲ್ಲಿ ನಡುವೆ ಸ್ವಲ್ಪ ಕೆಲವೊಂದು ವೆಟರ್ನರಿ ಕಾಲೇಜ್ ಹಾಕಿದ್ದಾರೆ,
ಮತ್ತು BIT ಅವನ್ನೆಲ್ಲ ಕೆಳಗಡೆ ಹಾಕಿದ್ದಾರೆ, ಮೆಕ್ಯಾನಿಕಲ್ ಅದೆಲ್ಲ. ಇಲ್ಲಿ ಇವರ ಒಂದು ರ್ಯಾಂಕಿಗೆ ಸಿಗುವಂಥ ಕಾಲೇಜುಗಳು ಈ ಒಂದು CMRIT ಮತ್ತು MS ರಾಮಯ್ಯ ಯೂನಿವರ್ಸಿಟಿ, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ವಲ್ಪ ಮೇಲೆ ಕೆಳಗೆ ಆಗಿದ್ದಾವೆ ಇವು. ಈ ರೀತಿ ಹಾಕ್ತಾ ಹೋಗಿದ್ದಾರೆ. ಆದರೆ ಇವರ ಒಂದು ಇದರಲ್ಲಿ ಏನು ನಾವು ನೋಡಿದಾಗ ಏನು ಬೆಟರ್ ಅನಿಸುತ್ತೆ ಅಂತಂದರೆ, ಇವರು ಚಾಯ್ಸ್ 3 ತೆಗೆದುಕೊಂಡಾಗ ಅವರ ಒಂದು ಈಗ ಇವ್ರಿಗೇನಾಗಿದೆ, UVCಯಲ್ಲಿ ಎಲೆಕ್ಟ್ರಿಕ್ ಹೋಗಲಿಕ್ಕೆ ಮನಸ್ಸಿಲ್ಲ. ಆಗ ಇವ್ರು ಏನು ಮಾಡ್ಬೋದು, ನಮಗೆ ಎಲೆಕ್ಟ್ರಿಕ್ ಹೋಗೋದಕ್ಕೆ ಮನಸ್ಸಿಲ್ಲ ಅಂದಾಗ ಚಾಯ್ಸ್ 3 ತೆಗೆದುಕೊಂಡಾಗ ಈ ಒಂದು 34th ಆಪ್ಷನ್ ಏನಿದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ UVC, ಇದು ಅಷ್ಟೇ ಇವರಿಗೆ ಡಿಲೀಟ್ ಆಗುತ್ತೆ. ಉಳಿದ ಎಲ್ಲ ಆಪ್ಷನ್ಗಳು ಇರ್ತವೆ. ಆಗ ಇವರು ಕರೆಕ್ಟಾಗಿ ರೀಅರೇಂಜ್ ಮಾಡಿಕೊಂಡು ಮುಂದಿನ ಒಂದು ರೌಂಡ್ನಲ್ಲಿ ಭಾಗವಹಿಸಿದಾಗ ಇವರ ಒಂದು 18,000 ರ್ಯಾಂಕಿಗೆ ಒಂದು ಸರಿಯಾದ ಇವರು ಯಾವ ಒಂದು ಕಂಪ್ಯೂಟರ್ ಸೈನ್ಸ್ ಹೋಗ್ಬೇಕಂತಾರೆ ಅಥವಾ AIML ಹೋಗ್ಬೇಕಂತಾರೆ ಅಂತ ಒಂದು ಕಾಲೇಜಲ್ಲಿ ಇವರಿಗೆ ಸೀಟು ಸಿಗುತ್ತೆ. ಇಲ್ಲ ಇವರು ಒಂದು ವೇಳೆ ಚಾಯ್ಸ್ 2 ಬೆಸ್ಟ್ ಚಾಯ್ಸ್ ಅಂತ ತೆಗೆದುಕೊಂಡ್ಬಿಟ್ರೆ ಈ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇವರಿಗೆ ಮನಸ್ಸಿಲ್ಲದಿದ್ದರೂ ಕೂಡ ಇದೇ ಒಂದು ಇವರಿಗೆ ಫಿಕ್ಸ್ ಆಗಿಬಿಡ್ಬೋದು. ಆದ ಕಾರಣ ಈ ಒಂದು ಕೇಸಲ್ಲಿ ಇವರ ಒಂದು ಆಪ್ಷನ್ ಎಂಟ್ರಿಯನ್ನು ನೋಡಿದಾಗ ಇವರಿಗೆ ಚಾಯ್ಸ್ 3 ಅನ್ನೋದು ಬೆಸ್ಟ್ ಅಂತ ಗೊತ್ತಾಗುತ್ತೆ. ಇದೇ ರೀತಿ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮೊದಲು ಅಷ್ಟೊಂದು ವಿಚಾರ ಮಾಡಿ ಹಾಕಿರಲಿಲ್ಲ ಅಂದರೂ ಕೂಡ ಈಗ ನಿಮಗೆ ಮೊದಲೇನೋ ಎಲೆಕ್ಟ್ರಿಕಲ್ ಹಾಕಿಬಿಟ್ಟಿರ್ತೀರ, ನಾನು ಟಾಪ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಹೋಗ್ತೀನಿ ಅಂತ ಹಾಕೋತೀರಾ, ಆಮೇಲೆ ನಿಮಗೆ ಅದು ಮೆಕ್ಯಾನಿಕಲ್ ಇಷ್ಟ ಆಗೋದಿಲ್ಲ, ಅದು ಸಿಲೆಕ್ಟ್ ಆಗಿಬಿಟ್ಟಿರುತ್ತೆ. ನೀವು ಆ ಸಂದರ್ಭದಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಒಂದು ಲಿಸ್ಟನ್ನು ಚೆಕ್ ಮಾಡಿಕೊಂಡು ನಿಮ್ಮ ರ್ಯಾಂಕಿಗೆ ಸಿಗುವಂಥ ಕಾಲೇಜು, ಕೋರ್ಸು, ನಿಮಗೆ ಇಷ್ಟವಾದಂಥ ಕೋರ್ಸು ಎಲ್ಲ ಬ್ರ್ಯಾಂಚು ಅಲ್ಲಿ ಇದ್ದರೆ ನೀವೇನು ಮಾಡಬೇಕು, ಅವಾಗ ಚಾಯ್ಸ್ 3 ತೆಗೆದುಕೊಳ್ಳೋದು ತುಂಬ ಬೆಸ್ಟು. ಆದರೆ ನಿಮ್ಮ ರ್ಯಾಂಕಿಗೆ ಸಿಗುವಂಥ ಕೋರ್ಸು, ಕಾಲೇಜು ಅಲ್ಲಿ ಇರಬೇಕು, ಆವಾಗ ಚಾಯ್ಸ್ 3 ತೆಗೆದುಕೊಳ್ಳೋದು ಬೆಸ್ಟು. ಈಗ ಯಾರಿಗಾದರೂ ತುಂಬ ನಮಗೆ ಏನೂ ತಿಳಿತಾ ಇಲ್ಲ, ತುಂಬ ಗೊಂದಲ ಆಗ್ತದೆ, ನಮಗೆ ನೆಕ್ಸ್ಟ್ ರೌಂಡ್ಗಳಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅಂತನ್ನೋರು ಒಂದು 500 ರೂಪೀಸ್ ಫೋನ್ಪೇ ಮಾಡಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಕಳಿಸಿ ಕೂಡ ನನ್ನಿಂದ ಮಾಹಿತಿಯನ್ನು ಪಡಿಬೋದು. ಇದು ಏನು ತೀರಾ ನಿಮಗೆ ಏನೂ ತಿಳಿದಂಗೆ ಆಗ್ತಾ ಇದೆ ಅಂದಾಗ, ಇಲ್ಲಾದರೆ ನೀವೇ ಎಲ್ಲ ಕಟ್ ಆಫನ್ನು ಸ್ಟಡಿ ಮಾಡಿ ತಿಳ್ಕೊಬೋದು ಮತ್ತು ಮುಂದುವರಿಬೋದು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.